ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ನಮ್ಮ ಅತ್ಯಂತ ಹಿರಿಯರು, ಗೌರವಿತರು ಅಂತ ಮಾಜಿ ಸಚಿವರು ಮತ್ತು ಶಾಸಕ ಮಿತ್ರರಾಗಿರುವಂತಹ ಗೌರವಂತಹ ಶಾಮನು ಶಿವಶಂಕರಪ್ಪ ನಮ್ಮ ಅಗಲಿದ್ದು ನಮಗೆ ಅತ್ಯಂತ ನೋವಿನ ವಿಚಾರ. ಹಿಮಾಲಯ ಬೆಟ್ಟ ಎಷ್ಟು ಎತ್ತರವಿದೆಯೋ ಅಷ್ಟೇ ಎತ್ತರದ ಕೆಲಸ ಕಾರ್ಯಗಳನ್ನು ಅದು ರಾಜಕೀಯವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ಬೆಟ್ಟದಷ್ಟೇ ಕೆಲಸ ಕಾರ್ಯಗಳನ್ನು ಇವತ್ತು ಸನ್ಮಾನ್ಯ ಅಗಲದಂಥ ಶಾಮನು ಶಿವಶಂಕರಪ್ಪ ಇವತ್ತು ಸಮಾಜ ಮತ್ತು ರಾಜ್ಯಕ್ಕೆ ಮತ್ತು ದೇಶಕ್ಕೆ ಇವತ್ತು ಮಾಡಿ ತೋರಿಸಿದ್ದಾರೆ. ಸಮಾಜ ಮತ್ತು ರಾಜಕೀಯವನ್ನು ಜೊತೆಯಾಗಿ ಹೇಗೆ ತೆಕ್ಕೊಂಡು ಹೋಗ್ಬೋದು, ಸಂಘಟನೆ ಮಾಡ್ಬೋದು ಅಂತ ತೋರಿಸಿಕೊಟ್ಟಂತಹ ದೊಡ್ಡ ಮಟ್ಟದ ವ್ಯಕ್ತಿತ್ವ. ಇವತ್ತು 91 ವರ್ಷದ ಆ ಸಂದರ್ಭದಲ್ಲಿಯೂ ಕೂಡ ರಾಜಕೀಯವಾಗಿಯೂ, ಸಾಮಾಜಿಕವಾಗಿಯೂ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ಸಮಾಜಕ್ಕೆ ಕೊಡುಗೆ ಕೊಟ್ಟಿದ್ರೆ ಅದು ಸರ್ವ ಜನರು ಕೂಡ ಅದನ್ನು ಪ್ರಯೋಜನ ಪಡೆಯಬೇಕು, ಅದನ್ನು ಭವಿಷ್ಯಕ್ಕೆ ಅದು ಸಮಾಜ ಒಟ್ಟುಗೂಡಿಸಲು ಅವಕಾಶ ಆಗಬೇಕೆಂಬ ಉದ್ದೇಶದಿಂದ ಅವರ ಕೆಲಸ ಕಾರ್ಯಗಳು ಮಾಡ್ತಾ ಇದ್ರು. ಬಹುಶಃ ನನ್ನ ತಂದೆಗೆ ಅತ್ಯಂತ ಆತ್ಮೀಯರು. ನನ್ನ ತಂದೆ ಕಾಲದಲ್ಲಿ ಕೂಡ ಶಾಸಕರಾಗಿದ್ದರು, ನನ್ನ ಜೊತೆಲಿ ಕೂಡ ಶಾಸಕರಾಗಿದ್ದರು, ಮಂತ್ರಿಗಳಾಗಿದ್ದರು. ಈ ಒಂದು ಸಂದರ್ಭದಲ್ಲಿ ನಾನು ನೋಡಿದಂತಹ ವ್ಯಕ್ತಿತ್ವ ಅದು ಬಹುಶಃ ಅದು ನಮಗೆ ಇರಲಿ, ಯುವ ಜನಪ್ರತಿನಿಧಿಗಳಿಗಿರಲಿ, ಅದು ಸಮಾಜ ಯುವ ಜನಾಂಗಕ್ಕೆ ಇರಲಿ, ಆ ವ್ಯಕ್ತಿತ್ವ ಯಾವುದಂತ ಹೇಳಿದರೆ ಎಷ್ಟೇ ಜಟಿಲವಾದ ಸಮಸ್ಯೆ ಇರಲಿ, ಏನೇ ದೊಡ್ಡ ವಿಚಾರ ಇರಲಿ, ಎಷ್ಟೇ ಒಂದು ಟೆನ್ಷನ್ ವಿಚಾರ ಇರಲಿ, ಅವರ ಬಗ್ಗೆ ಚರ್ಚೆ ಮಾಡಿದಾಗ ಒಂದು ನಗುಮುಖ ಮತ್ತೊಂದು ತಾಳ್ಮೆ, ಈ ಎರಡು ವಿಚಾರದಲ್ಲಿ ಆ ಎಲ್ಲ ಸಮಸ್ಯೆಗಳು ಪರಿಹಾರ ಕಾಣ್ತಿರುವಂತಹ ಒಂದು ವ್ಯಕ್ತಿತ್ವ. ಆದ ಕಾರಣ ಬಹುಶಃ ಎಲ್ಲ ವ್ಯಕ್ತಿತ್ವಗಳು ಕೂಡ ಯುವಕರಿಗೆ, ಸಮಾಜ ಜನಪ್ರಿಯ ಬರುವಂತಹ ಆ ಜನಪ್ರತಿನಿಧಿಗಳಿಗೆ ಎಲ್ಲ ಒಂದು ಅವರ ಜೀವನ ಒಂದು ಸಂದೇಶವನ್ನು ಹೇಳಿಕೊಂಡು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಅಗಲಿಕೆ ನೋವನ್ನು ನಮಗೂ ಮತ್ತು ಅವರ ಕುಟುಂಬಸ್ಥರಿಗೂ ಮತ್ತು ಅವರ ಅಭಿಮಾನಿವರೆಗೂ ತಡೆಯುವಂಥ ಶಕ್ತಿ ಪರಮಾತ್ಮ ಕೊಡಲಿ ಅಂತ ನಾನು ಕೇಳಲಿಕ್ಕೆ ಬಯಸಿ ನನ್ನ ಪ್ರಾರ್ಥನೆ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಇವತ್ತು ಬಹುಶಃ ಅತ್ಯಂತ ಹಿರಿಯರು ಮತ್ತು ಗೌರವ ಶಾಸಕರ ಮಗಳ ಸಂದರ್ಭದಲ್ಲಿ ನಾವೇ ನಿಗದಿಪಡಿಸಿದ್ದೇವೆ 10:30 ಗಂಟೆಗೆ ಇವತ್ತು ಅಧಿವೇಶನ ಪ್ರಾರಂಭ ಮಾಡ್ತೇವೆ ಅಂತೇಳಿ, ಅದು ನಾನು ನಿಮ್ಮ ಪ್ರಕಾರ ನಾನು ಮಾಡಲೇಬೇಕು. ಆ ಸಮಯಕ್ಕೆ ಅಧಿವೇಶನ ಪ್ರಾರಂಭ ಮಾಡಿ ಪ್ರಥಮವಾಗಿ ಇವತ್ತು ಅಗಲದಂಥ ಹಿರಿಯ ನಾಯಕರಂಥ ಶಾಮನು ಶಿವಶಂಕರಪ್ಪ ಅವರಿಗೆ ಆ ಒಂದು ಸಂತಾಪ ಸೂಚುವ ನಿರ್ಣಯ ಮಂಡಿಸಿ ಅದರಲ್ಲಿ ಬಹುಶಃ ಮುಖ್ಯಮಂತ್ರಿಗಳು, ಪ್ರತಿಪಕ್ಷ ನಾಯಕ, ಇನ್ನಿದ್ದೆಲ್ಲ ನಮ್ಮ ಸಚಿವ ಶಾಸಕ ಮಿತ್ರರು ಇವತ್ತು ಅದರಲ್ಲಿ ಮಾತಾಡಲಿಕ್ಕೆ ಅವರ ಸಂದೇಶ ಸಲ್ಲಿಸಲಿಕ್ಕಿದ್ದಾರೆ. ತದನಂತರ ಸದನವನ್ನು ಮುಂದೂಡಲಾಗುತ್ತದೆ. ಅದು ಇವತ್ತು ನಮ್ಮ ಬಿಸ್ನೆಸ್ ಅಡ್ವೈಸ್ ಕಮಿಟಿ ಅದು ಮೀಟಿಂಗ್ ಮಾಡಬೇಕಾಗ್ತದೆ. ಅದರ ಬಗ್ಗೆ ನಾನು ಮುಖ್ಯಮಂತ್ರಿ ಜೊತೆ ಮತ್ತು ಪ್ರತಿಪಕ್ಷ ನಾಯಕರ ಜೊತೆ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ. ಅದು BSc ಸಭೆ ಕರಿಬೇಕಾ ಬೇಡವಾ ಅಂತ ಹೇಳಿ ನಾನು ಬಗ್ಗೆ ಚರ್ಚೆ ಮಾಡಿ ಹಿರಿಯ ನಾಯಕರ ಜೊತೆ ಮಾನ್ಯ ಮುಖ್ಯಮಂತ್ರಿ ಮತ್ತು ಪ್ರತಿಪಕ್ಷ ನಾಯಕರು ಚರ್ಚೆ ಮಾಡ್ತೇವೆ. ಈಗ ನಾನು ಕೂಡ ಹೋಗ್ಬೇಕು ಇದರಲ್ಲಿ, ಎಲ್ಲರೂ ಕೂಡ ಹೌದು, ನಾನು ಕೂಡ ಹೋಗ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಹೋಗ್ತಾರೆ. ಆದರೆ ನಾವು ಅಧಿವೇಶನ ಒಮ್ಮೆ ಕರೆದ ನಂತರ, ನಿನ್ನೆ ನಾನು ಶನಿವಾರ ಏನು ಹೇಳಿದ್ದೇನೆ, ಸೋಮವಾರ ಬೆಳಿಗ್ಗೆ 10:30 ಗಂಟೆಗೆ ಅಧಿವೇಶನ ಪ್ರಾರಂಭ ಆಗ್ತದೆ. ಅದು ನಾನು ಮಾಡಲೇಬೇಕು ನಿಯಮ ಪ್ರಕಾರ. ಮಾಡಿದ ನಂತರ ಅದನ್ನು ಆದಷ್ಟು ಬೇಗನೆ ಸಂತಾಪ ನಿರ್ಣಯ ಸಲ್ಲಿಸಿ ಸರ್ವರಿಗೆ ಅವಕಾಶ ಕೊಟ್ಟು ಆದಷ್ಟು ಬೇಗನೆ ಅದನ್ನು ಇವತ್ತು ಕೊನೆಗೊಳಿಸಿ ಮತ್ತೆಲ್ಲಕ್ಕೂ ನಾವು ಅಂತ್ಯ ಸಂಸ್ಕಾರಕ್ಕೆ ನಾವು ಹೋಗಿ ಆ ಪವಿತ್ರವಾದ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಭಾಗವಹಿಸ್ತೀವಿ. ಅದನ್ನು ಇವತ್ತು ಮಾಡಿದ್ರೆ ನಾವು ಚರ್ಚೆ ಮಾಡಬೇಕಲ್ಲ. ಅದು ಮುಖ್ಯಮಂತ್ರಿಗಳು, ಪ್ರತಿಪಕ್ಷ ನಾಯಕರು, ನಾನು ಅದನ್ನ ಅಧ್ಯಕ್ಷತೆಯಲ್ಲಿ ಅಲ್ಲಿ ಹಿರಿಯ ನಾಯಕರದ್ದು BSc ಕಮಿಟಿ ಇದೆ. ಯಾವೆಲ್ಲ ವಿಚಾರ ಕೂಡ BSc ಕಮಿಟಿ ನಾವು ಚರ್ಚೆ ಮಾಡ್ತೇವೆ. BSc ಕಮಿಟಿ ಕರಿಬೇಕಾ ಬೇಡವಾ ಅಂತೇಳಿ ಕೂಡ ನಾವು ಅದನ್ನು ತೀರ್ಮಾನ ಮಾಡ್ತೇವೆ. ಹೌದು ಅಲ್ಲ, ಅದೇ ಅದು ಬೇಕಾ ಬೇಡವಾ ಅಂತೇಳಿ ಅದನ್ನು ಮೊದಲು ನಾವು ಚರ್ಚೆ ಮಾಡ್ತೇವೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.